ಇವಾಗ ನಾವು ಟೆರೆಸ್ ಮೇಲೆ ಹೋಗ್ತಾ ಇದ್ದೀವಿ. ಬುಟ್ಟಿ ಎಲ್ಲ ತಗೊಬಿಟ್ಟಿದ್ದೀನಿ. ಟೆರೆಸ್ ಮೇಲೆ ಹೋಗಿ ಹೂವು ಬಿಡಿಸ್ಕೊಂಡು ಗಿಡಕ್ಕೆಲ್ಲ ನೀರು ಹಾಕಿಬಿಟ್ಟು ಮತ್ತು ಒಂದು ಕುಂಬಳಕಾಯಿ ಬಿಟ್ಟಿದೆ, ಅದು ನನ್ನ ಮಗಳು ಪಲ್ಯ ಮಾಡ್ತಾಳಂತೆ ದೋಸೆಗೆ. ಅದಕ್ಕೋಸ್ಕರ ನಾನು ಕುಂಬಳಕಾಯಿ ಕಿತ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ದಪ್ಪ ಇದೆ ಏನಿದೆ ಅಂತ ನಿಮ್ಗೆ ತೋರಿಸ್ತೀನಿ. ನಾನು ಟೆರೇಸಲ್ಲಿ ಕುಂಬಳ ಗಿಡ ಹಾಕ್ಕೊಂಡಿದ್ದೀನಿ. ಅದು ಬಿಟ್ಟಿದೆ, ಚಿಕ್ಕದಿತ್ತು. ಒಂದು ವಾರ 15 ದಿನ ಆದಮೇಲೆ ದಪ್ಪನೇ ಆಗಿಬಿಟ್ಟಿದೆ ಫುಲ್. ಅದಕ್ಕೋಸ್ಕರ ನಿಮಗೆ ತೋರಿಸ್ತೀನಿ ಅದೆಷ್ಟು ದಪ್ಪ ಇದೆ ಏನಂತ. ತುಂಬಾ ದಪ್ಪ ಇದೆ ಕುಂಬಳಕಾಯಿ ಬಂದು. ಈಗ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಕುಂಬಳಕಾಯಿ ತೋರಿಸಿದ್ನಲ್ಲ ನಿಮ್ಗೆ ಎಷ್ಟು ದಪ್ಪ ಇದೆ ಅಂತ. ತೋರಿಸ್ತೀನಿ. ಹೌದಾ? ತುಂಬಾನೇ ದಪ್ಪ ಇದೆ. ನೋಡಿ ಇಲ್ಲಿ ಇದೊಂದು ಸಣ್ಣದಿದೆ, ಹತ್ರದಿಂದ ತಗೋ. ಇದೊಂದು ಸಣ್ಣದಿದೆ, ಚಿಕ್ಕ ಕುಂಬಳಕಾಯಿ ಇದು ಅಲ್ವಾ? ನೋಡಿ ಎಷ್ಟು ಸಣ್ಣ ಇದೆ. ಇದು ದಪ್ಪದ ಕುಂಬಳಕಾಯಿ. ಕಟ್ ಮಾಡ್ಕೋತೀನಿ ನೋಡಿ ಎಷ್ಟು ದಪ್ಪ ಬಂದಿದೆ. ಹೌದು, ಡುಮ್ಮ ನಮ್ಮ ಟೆರೇಸಲ್ಲಿ ಬೆಳೆದಿರೋ ಕುಂಬಳಕಾಯಿ. ಕಟ್ ಮಾಡ್ಕೊಳ್ಳೋಣ. ಕುಂಬಳಕಾಯಿ ಇಷ್ಟಪ್ಪ ಇದೆಯಾ? ಎಷ್ಟು ಹಸಿರಾಗಿದೆ ನೋಡಿ ಕುಂಬಳಕಾಯಿ. ಚೆನ್ನಾಗಿದೆಲ್ಲ, ತುಂಬಾ ಚೆನ್ನಾಗಿದೆಯಾ? ಡುಮ್ಮ ನೋಡಿ, ಇದು ಹಿಂಗೆ ಇರಲಿ ಅಲ್ಲ. ಅದು ಸ್ವಲ್ಪ ಫುಲ್ ದಪ್ಪ ಆಗಬೇಕು. ಫುಲ್ ದಪ್ಪ ಆಗಬೇಕು. ಅದು ಹಿಂಗೆ ಇರಲಿ. ಇದಿಲ್ಲೇ ಇರಲಿ ಪಾಪ. ಬಿಡಿ ಒಳಗಡೆ ಹಾಕಿ. ಅದಕ್ಕೆ ಬಿಸಿಲು ಅನಿಸುತ್ತೆ. ಇದು ಈಗ ಹೂವು ಕಚ್ಚಿದೆ ನೋಡಿ ಇಲ್ಲಿ. ಇದು ಗೈಸ್ ನೋಡಿ ಎಷ್ಟು ದಪ್ಪ ಕುಂಬಳಕಾಯಿ ಸಿಕ್ಕಿದೆ ನಮ್ಮ ಮನೆಯಲ್ಲಿ ಅಂತ. ಯಪ್ಪ ತುಂಬಾನೇ ಖುಷಿ ಆಗ್ಬಿಡ್ತು ನನ್ಗೆ. ಇದನ್ ಪಲ್ಯ ಮತ್ತೆ ಊರಲ್ಲಿ ಮಾಡ್ತಾರಲ್ಲ ತಾಳ್ದ ಎಲ್ಲ ಮಾಡ್ತೀನಿ ಇದ್ರಲ್ಲಿ. ಮಾಡಿ ಎಷ್ಟು ದಪ್ಪ ಇದೆ ಅಲ್ವಾ? ನಾವೇ ಹಿಂಗೆ ಟೆರೆಸ್ ಮೇಲೆ ಒಂದೊಂದು ಗಿಡಗಳು ಹಾಕೊಂಡ್ರೆ ನಮ್ಗೆ ತರಕಾರಿಗಳು ಬರುತ್ತೆ, ಮನೆಗೆ ಯೂಸ್ ಆಗುತ್ತೆ ಅಲ್ವಾ? ಹೌದು. ಕುಂಬಳಕಾಯಿ ಈಗ ಸ್ವಲ್ಪ ಅವರೆಕಾಯಿ ಬಿಡಿಸ್ಕೊತೀನಿ. ಬಿಡಿಸ್ಕೊಳ್ಳಿ. ಅವಲೆಕಾಯಿ ನೋಡಿ ಒಣಗೋಗ್ಬಿಟ್ಟೈತೆ, ಜಾಸ್ತಿ ಇಲ್ಲ. ಒಂದೊಂದೇ ಕಚ್ಚಿರೋದು ಇಷ್ಟೇ. ಸ್ವಲ್ಪ ಐತೆ. ಅವರೆಕಾಯಿ ತುಂಬಾನೇ ಬರ್ತಾ ಇತ್ತಲ್ಲ ಮೊದಲು. ಹೌದು, ಸುಮಾರು ಬಂತು. ಇವಾಗ ಅದ್ರ ಸೀಸನ್ ಇಲ್ವ? ಅದಕ್ಕೆ ಸೀಸನ್ ಇಲ್ಲ. ಸೀಸನ್ ಮುಗಿತಿದಂಗ್ಲೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾನೆ ಅವರೆಕಾಯಿ. ಇದ್ರಲ್ಲಿ ಇವಾಗ ಹೂಗಳು, ಇದ್ರಲ್ಲಿ ಹೂವಿದೆ ಇವಾಗ. ಇಷ್ಟೇ ಸಿಕ್ಕಿದ್ದು ಇವತ್ತು, ಜಾಸ್ತಿ ಇಲ್ಲ. ಒಂದು ಬುಟ್ಟಿ ತುಂಬಾ ಸಿಗ್ತಾ ಇತ್ತು, ಇವತ್ತು ಸ್ವಲ್ಪ ಸಿಕ್ತು. ಆಗ್ಲೇ ಬಿಡಿ. ಟೊಮೊಟೊ ಹಣ್ಣು ಹಾಕ್ಬಿಟ್ಟೈತೆ ನೋಡಿ. ಒಂದೇ ಒಂದು ಟೊಮೊಟೊ ಸಿಕ್ತು ಅಷ್ಟೆ. ಕಾಯಿ 2-3 ಕಾಯಿ ಬಿಡಿ, ಕೀಳ್ಬೇಡಿ ಕಾಯಿ. ಅದೇ ಇದು ಒಣಗೋಗಿದೆ ಗಿಡ, ಅದಕ್ಕೆ ಒಣಗಿರೋದೆಲ್ಲ ಕಿತ್ತಾಕ್ಬಿಡ್ತೀನಿ ಬೇಡ ಅಂತ. ಯಾಕೆ ಮಮ್ಮಿ? ಒಣಗ್ಬಿಟ್ಟಿದೆಯಲ್ಲ ಇಲ್ಲಿ ಬಂದಿರ್ಲಿ. ಇದದು ನೀರು ಹಾಕ್ಬಿಟ್ಮೇಲೆ ಪ್ರತಿ ಸಲಿನೂ ನಮ್ಮ ಅಮ್ಮಂದು ಬರೀ ಇದೆ ಆಯ್ತು. ಹಾಕಿ ಅಲ್ಲಿಗೆ ಫಿಕ್ಸ್ ಮಾಡಿ. ನೀರು ಹಾಕ್ಬೇಕಲ್ಲ, ಹಾಕ್ಬಿಟ್ಟು ಫಿಕ್ಸ್ ಮಾಡಿ. ನೋಡಿ ಇಷ್ಟು ಸಿಕ್ಕಿದ್ದು, ಸತ್ತಾಗುತ್ತೆ ಅದು. ಯಾವಾಗ ಸುಮ್ಮನೆ ನೋಡಿ ಇಲ್ಲ ಟೊಮೊಟೊ ಕಾಯಿ. ನಮ್ಮ ಮಮ್ಮಿ ಯಾವಾಗಲೂ ಕಿತ್ತಾಕದೆ. ಚೆನ್ನಾಗಿ ಬಿಡ್ತಾ ಇಲ್ವಾ ಟೊಮೊಟೊ ಕಾಯಿ? ಚೆನ್ನಾಗಿ ಬಿಡ್ತಿದೆ ನೋಡಿ. ಇಲ್ಲೂ ಬಿಡ್ತಾ ಟೊಮೊಟೊ ಕಾಯಿ. ಇಲ್ಲಿ ತುಳಸಿ ಗಿಡ ಆಯ್ತಪ್ಪ, ಕೆಳಗಡೆ ಪಾಟಲ್ಲಿ ಇರ್ಲಿಲ್ವಲ್ಲ ನೋಡಿ. ಅದಾಗಿ ಅದು ಜನರೇಟ್ ಬಂದೈತೆ. ನಾನು ಯಶೋದಮ್ಮನ್ ತಗೊಂಡ್ ಬಂದ್ ಕೊಡು ಅಂತಂದೆ. ಈಗ ಬೇಡ, ಇಲ್ಲೇ ಇದೆ. ನಾವೇ ಪಾಟಿ ತಗೊಂಡೋಗಿ ಹಾಕೊಳ್ಳೋಣ. ನೀರ್ ಹಾಕ್ಬಿಟ್ಟು ಆ ಗಿಡ ಆಮೇಲೆ ನೆಡ್ತೀನಿ. ಯಾವಾಗ್ಲೂ ಹಿಂಗೆ ಮಾಡ್ತಿರಲ್ಲ ಮಾಮ್ ನೀವು. ಬೈತಾ ಇದ್ಯಾ ನನ್ನ? ಬೈದೆ. ನೀನೇನ್ ಮುದ್ದು ಮಾಡ್ತಾ ನಿನ್ನ? ಹೌದಾ? ಒಂದೇ ಒಂದು ಟೊಮೊಟೊ ಸಿಕ್ಕಿತ್ತು. ಆ ಟೊಮೆಟೊ ಚೆನ್ನಾಗಿರೋದ್ನು ಕಿತ್ತು ಮಡ್ಗೋದಂದ್ರೆ ನೀವೇನೆ. ನೋಡಿಲ್ಲ ಅದನ್ನ. ಪ್ರತಿ ಸಲ ಹಿಂಗೆ ಮಾಡ್ತೀರಾ? ಹೌದಾ? ನೋಡಿಲ್ಲ. ಈಗ ಹೂವು ಬಿಡಿಸ್ಕೊಳ್ಳೋಣ ಅಲ್ವಾ? ಬಿಡಿಸ್ಕೊಳ್ಳಿ. ನೀನು ಬಿಡಿಸ್ಕೊ, ನಾನು ತೆಗಿತೀನಿ. ನಾನು ನಿಮ್ಮ ಥರ ಸ್ಲೋ ಆಗಲ್ಲ, ಬಿಡಿಸಲ್ಲ. ಫಾಸ್ಟು ಎಲ್ಲ. ಅದು ಹಿಂದೆ ಕಾಮಿರೋದೆಲ್ಲ ಕಿತ್ತಾಕ್ಬಿಟ್ಟು ಇವಾಗ ನನ್ನ ಮಗಳು ಹೂವು ಬಿಡಿಸ್ತಿದ್ದಾಳೆ. ಪಟ್ 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 ಅಂತ ಬೇಗ ಬಿಡಿಸ್ತಾಳಂತೆ. ನೀವು ಬಿಡಿಸೋದು ಲೇಟು, ನಾನು ಬೇಗ ಬಿಡಿಸ್ತೀನಮ್ಮ ಅಂತ ಹೇಳಿದ್ದಾಳೆ. ನೋಡೋಣ ಇವಾಗ.
ಆಯ್ತು ಒಂದು ಕಡೆ. ಆಯ್ತಪ್ಪ ಒಂದು ಕಡೆ ಬೇಗ ಬಿಡಿಸು. ಆಯ್ತು. ನಮ್ಮಮ್ಮ ಹೆಂಗೆ ಗೊತ್ತಾ ಬಿಡಿಸೋದು? ಹೆಂಗೆ ಬಿಡಿಸ್ತಾರಮ್ಮ? ಅದು ಹೂಗೇನೆ ನೋವಾಗ್ಬಿಡುತ್ತೆ. ಹೂಗೆ ನೋವಾಗ್ಬಿಡುತ್ತೆ, ಅದನ್ಗೆ ಬಿಡಿಸ್ತೀನಿ ನಾನು. ಬೇಗ ಬೇಗ ಅಂದರೆ ಅದ್ರ ಕಾಮೆಲ್ಲ ಕಿತ್ತೋಗ್ಬಿಡುತ್ತೆ. ಹೆಂಗೆ ಬೇಗ ಬಿಡಿಸ್ಬಿಡ್ಲಿ? ಓ ಹಂಗೆ. ಬಿಸಿಲು ಬೇರೆ ಇದೆ. ಅಡುಗೆ ಮಾಡೋದು ಫಾಸ್ಟಾಗಿ ಮಾಡ್ತೀರಲ್ವಾ? ಹಾಂ ಹಾಂ, ಅದಕ್ಕೆ ಫಾಸ್ಟಾಗಿ ಮಾಡಿದ್ರೆ ಹೂನು ಫಾಸ್ಟಾಗಿ ಬಿಡಿಸ್ಬೇಕು ಅಂತ ರೂಲ್ಸ್ ಇದೆಯಾ? ಅಡುಗೆನೂ ಫಾಸ್ಟಾಗಿ ಮಾಡಬೇಕಂತ ರೂಲ್ಸ್ ಇದೆಯಾ? ಇಲ್ಲ ತಾನೆ, ಹಂಗೆ ಇದೆ ರೂಲ್ಸ್. ಈ ಮಕ್ಳಿಗೆ ಯಾರು ಮಾತು ಕೊಡೋರು? ತಂದೆ ತಾಯಿ ಮಕ್ಕಳನ್ನ ಮಾತೇ ಕೇಳಲ್ಲ ಇವು. ಯಪ್ಪ. ಹಾಂ ಹೌದು. ಮತ್ತೆ ತಂದೆ ತಾಯಿ ಮಾತು ಕೇಳಿದ್ರೆ ಬಿಟ್ಬಿಡ್ತೀರಾ? ತಂದೆ ಬಟ್ಲುವ ಗಿಡ ಬಿಡಿಸು, ನಾನೊಂದು ಗಿಡ ಬಿಡಿಸ್ತೀನಿ, ಸ್ಪೆಟಿಕ ಬಿಡಿಸ್ತೀನಿ ನಾನು. ಇಬ್ಬರು ಹಂಚ್ಕೊಂಡು ಬಿಡಿಸ್ಬೇಕು. ನೋಡೋಣ ಯಾರ್ದು ಬೇಗ ಬಿಡಿಸ್ತಾರೆ ಅಂತ. ಹ್ಞೂ, ಸಾಂಗ್ಸು ಆಡ್ತಾ ಇದೆಯಾ? ಮಲೈಕಾ ಮಲೈಕಾ ಅಂತ. ಹೀರೋಯಿನ್ ಯಾರು ಮಲೈಕಾದಲ್ಲಿ? ಹಾಂ, ನೀನೇ ಹೀರೋಯಿನ್ನ? ಬಿಟ್ಲು ನೋಡಿ ಸುಳ್ಳನ್ನ. ಮಲೈಕಾ ಮಲೈಕಾ ಇವಳು ಹೀರೋಯಿನ್ ಅಂತೆ. ಹೀರೋ ಸುದೀಪ್ ಸಾರು. ಹೌದಾ? ಡ್ಯಾನ್ಸ್ ಮಾಡ್ತೀಯಾ? ಆಯ್ತು. ಡವ್ ಮಾಡ್ತಾ ಇದ್ದಾಳೆ ನೋಡಿ ಗೈಸ್, ಎಷ್ಟು ಡವ್ ಮಾಡ್ತಾಳೆ ಅಂತ. ಫುಲ್ ಡವ್ ರಾಣಿ ಇವಳು. ಡ್ಯಾನ್ಸ್ ಮಾಡ್ತೀಯಾ? ಬಿಗ್ ಬಾಸ್ಗೆ ಹೋಗು, ಡ್ಯಾನ್ಸ್ ಮಾಡಿದ್ರಾಯ್ತು. ಆಗಲೇ ಬೇಗ ಅವಳು ಗಿಡ ಬಿಡಿಸ್ಬಿಟ್ಟು ನನ್ನ ಗಿಡಕ್ಕೆ ಓಡ್ ಬಂದಿದ್ದಾಳೆ. ಆದರೆ ಒಂದು ಬಿಡಿಸ್ತಾಳೆ, ಒಂದು ಬಿಡಿಸಲ್ಲ. ಒಳಗಡೆ ಎಲ್ಲ ನೋಡ್ಬಿಟ್ಟು ಬಿಡಿಸಲ್ಲ ಇವಳು. ಹ್ಞೂ, ಚುಚ್ಚುತ್ತೆ. ಕನಕಾಂಬ್ರ ಬಿಡಿಸು ಬಾ. ಹೂ ಕಮ್ಮಿ ಆಗ್ಬಿಟ್ಟಿದೆ. ಬಿಸಿಲು ಇದೆಯಲ್ವಾ, ಅದಕ್ಕೆ ಕಮ್ಮಿ ಆಗಿದೆ ನೋಡಿ. ತುಳಸಿನೂ ಬಿಡಿಸ್ಕೋಬೇಕು. ಉಗ್ರಲ್ಲಿ ಬಿಡಿಸ್ಬಾರ್ದು ತುಳಸಿನ, ಕೈಯಲ್ಲಿ ಹೀಗೆ ಬಿಡಿಸ್ಕೋಬೇಕು. ಸಾಕು ಸಾಕು, ಅಷ್ಟೇ ನೋಡಿ. ಇಲ್ಲೊಂದು ಸ್ಪೆಟಿಕ ಬಿಡಿಸ್ಕೊ. ಇಬ್ಬರು ಸೇರಿ ಬಿಡಿಸಿದ್ರೆ ಬೇಗ ಬೇಗ ಆಗುತ್ತೆ. ಒಬ್ರಿಗಾದ್ರೆ ನಿಧಾನ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ ಸ್ಪೆಟಿಕ. ಕಲರು ಕೂಡ ಸಖತ್ತಾಗೈತೆ. ನೋಡ್ತಾ ಇದ್ರೆ ಖುಷಿ. ಪ್ಲುಮೇರಿಯಾ ತಗೋಬರ್ಬೇಕು. ಪ್ಲುಮೇರಿಯಾ ಅದೇ ನೋಡಿದ್ದೀನಿ, ತರಬೇಕು. ಅದನ್ನು ಒಂದು ಹೋಟೆಲ್ಗೆ ಹೋಗಿದ್ವಿ ಗೈಸ್. ಅಲ್ಲಿ ಒಂದು ಫ್ಲವರ್ ಇತ್ತು, ತುಂಬ ಗುಡ್ ಸ್ಮೆಲ್ ಇತ್ತು. ಘಮ 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 ಅಂತ ಇತ್ತು. ನನಗಂತೂ ನೋಡಿದ ತಕ್ಷಣ ಸಖತ್ ಇಷ್ಟ ಆಗ್ಬಿಡ್ತು. ಪ್ಲುಮೇರಿಯಾ ವೈಟ್ ಬಿಡ್ಸ್ಕೊತಾ ಇದೆಯಾ? ಬ್ಲೂನೇ ಜಾಸ್ತಿ ಇರೋದು. ವೈಟು ಇದೆ, ಅಲ್ಲೂ ಇದೆ ವೈಟು. ಗಾಳಿ ಬೀಸ್ತಾ ಇದೆಯಲ್ವಾ, ಅದಕ್ಕೋಸ್ಕರ ಆರ್ತಾ ಇದೆ ಹೂಗಳೆಲ್ಲ. ಒಳಗಡೆ ಇಲ್ಲ ಇದೆ ಕಣಪ್ಪ, ಇಲ್ಲಿ ನೋಡಿಲಿ ಇರುತ್ತೆ. ಬಿಡ್ಸ್ಕೊಲ್ಲಿ, ಒಳಗಡೆ ಇಲ್ಲ ಇದೆ. ಇಲ್ಲಿ ಎಲ್ಲ ನೋಡಿ, ಇಲ್ಲಿ ಸ್ಪೆಟಿಕ ಚುಚ್ಚುತ್ತೆ ಹಾಕೊಂಡು. ಪ್ಲುಮೇರಿಯಾ ಪ್ಲುಮೇರಿಯಾ. ಗೊತ್ತಾ ಇವತ್ತು ಸ್ಯಾಡ್ ನ್ಯೂಸ್ ಅಂದ್ರೆ ಮಮ್ಮಿ? ಏನು ಸ್ಯಾಡ್ ನ್ಯೂಸ್ ಇವತ್ತು? ಏನು ಗೊತ್ತಾ ಸ್ಯಾಡ್ ನ್ಯೂಸ್? ಹೇಳಿ ನೋಡ. ಏನು ಹೇಳು? ಹೌದಾ, ಒಂದು ನಿಮಿಷ. ಏನು ಗೊತ್ತಾ ಸ್ಯಾಡ್ ನ್ಯೂಸ್? ನಮ್ಮ ಕಾಲೇಜಲ್ಲಿ ಇಬ್ಬರು ಟೀಚರ್ಸ್ ಬಿಟ್ಟು ಹೊರಟೋಗ್ಬಿಟ್ಟು. ಅದಕ್ಕೆ ಬೇಜಾರಾಗ್ತಿದ್ಯಾ? ತುಂಬ ಬೇಜಾರಾಗ್ತಿದೆ. ಒಳ್ಳೆ ಟೀಚರ್ ಬಿಟ್ಟೋಗಿದ್ರು. ಏನಕ್ಕೆ ಬಿಟ್ಟು? ಬೇರೆಯವ್ರು ಬರ್ತಾರೆ ಬಿಡು. ಬೇರೆಯವ್ರು ಬಂದು ಆ ಸ್ಥಾನನ ಅವರೇ ತಾನೇ ತುಂಬಬೇಕು. ಓ ಪಾಪ, ಹೊಟ್ಟೆ ಉರಿತಾ ಇದೆಯಾ ಟೀಚರ್ ಬಿಟ್ಟು ಹೋಗ್ಬಿಟ್ರು ಅಂತ? ಇನ್ನೊಂದು 1.5 year ಇದೆ, ನಾನು ಹೋಗ್ತಿದ್ದೆ. ನಿಂದು ಮುಗೀತಿತ್ತು ಇಂಜಿನಿಯರಿಂಗು ಅಂತ ಹೇಳ್ತಾ ಇದೆಯಾ? ಹಾಂ, ನಾನು ಹೋಗಿದ್ದೆ ಒಟ್ಟಿಗೆ, ಅವರು ಹೋಗಿದ್ದೆ. ಹೌದಾ? ಬೇಗ ಹೊಂಟೋಗ್ತಾರೆ ಅಂತ ಗೊತ್ತಾಗಿದೆ. ಹೌದಾ? ಹೌದು. ಪಾಪ ಬೇಜಾರು ಮಾಡ್ಕೊಬಿಟ್ರಳೆ ನನ್ನ ಮಗಳು ನೋಡಿ. ಅವ್ರ ಟೀಚರ್ ಬಿಟ್ಟೋದ್ರಂತೆ, ಅದಕ್ಕೆ ಹೂವು ಬಿಡಿಸ್ತಾ ಬಿಡಿಸ್ತಾ ಬೇಜಾರು ಮಾಡ್ಕೊಬಿಟ್ಟವಳೆ. ನಿನ್ನೆ ಅಳ್ತಾ ಇದ್ಲು, ಅಯ್ಯೋ ನಮ್ಮ ಟೀಚರ್ಸ್ ಬಿಟ್ಟೋಗ್ಬಿಟ್ರಮ್ಮ, ಮೆಸೇಜ್ ಹಾಕ್ಬಿಟ್ಟಿದ್ದಾರೆ ಅಮ್ಮ ಅಂತ ಅಳ್ತಾವಳೆ ನಿನ್ನೆ ಕೂತ್ಕೊಂಡು. ಅವಳಿಗಿಷ್ಟ ಅಂತೆ ಅವ್ರ ಟೀಚರ್ ಅಂತಂದರೆ, ಅದಕ್ಕೆ ಬೇರೆ ಟೀಚರ್ ಬರ್ತಾರೆ ಬಿಡು ಅಂದರು. ಇಲ್ಲೂ ಅವ್ರ ಸ್ಥಾನ ಬೇರೆಯವರು ಹೆಂಗೆ ತುಂಬಕ್ಕಾಗ್ಬಿಡುತ್ತಾ ಅಂತ. ಹೌದು, ಟ್ರೂ ಫ್ಯಾಕ್ಟ್ ಅಲ್ವಾ ಅದು? ಟ್ರೂ ಫ್ಯಾಕ್ಟಾ? ಆಯ್ತಪ್ಪ. ಅಲ್ಲಿ ನೋಡಿ, ಇಷ್ಟು ಯೆಲ್ಲೋ ಕಲರ್ ಸಿಕ್ತಾ? ಯೆಲ್ಲೋ ಕಲರು. ಇದು ಎಲ್ಲ ಸಿಕ್ತು. ಮೊಗ್ಗೈತೆ, ಅದು ಹಾಗೆ ಬಿಟ್ಬಿಡಿ.
ಹಾಗಾದ್ರೆ ಮತ್ತೆ ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗೋದು ನಿನಗೆ? 27th ಹೋಗ್ತೀಯಾ? ಹೌದಾ? ಮನೇಲಿ ಹೊರಗಡೆ ಕರ್ಕೊಂಡು ಹೋಗಿ ಅಂದ್ರೆ ಹುಷಾರಿಲ್ಲ, ಅದು ಇದು ಕತೆ ಹೇಳ್ತೀರಾ. ಮತ್ತೆ ಹುಷಾರಿಲ್ದಿದ್ಮೇಲೆ ಕರ್ಕೊಂಡು ಹೋಗ್ತಾರ ಹೊರಗಡೆ ನಿನ್ನ ಸುತ್ಸಕ್ಕೆ? ಎಲ್ಲ ಎಂಜಾಯ್ ಮಾಡಿದ್ರೆ ನಿನ್ ಗಂಡನ ಮನೆಗೆ ಹೋಗ್ತೀಯಲ್ಲ ಅವಾಗ ಎಂಜಾಯ್ ಮಾಡು. ಓಕೆ, ಯಾವಾಗ್ಲೂ ಇದೇ ಡೈಲಾಗ್. ಇದು ಯಾವಾಗ್ಲೂ ಇದೇ ಒಂದೇ ಡೈಲಾಗ್ ಹೇಳ್ತಾ ಇರ್ತೀನಿ ನಾನು. ಹೇಳ್ತಾರೆ ಅಜ್ಜಿ ಆದ್ಮೇಲೆ ಎಂಜಾಯ್ ಮಾಡು. ಹೌದಾ? ಅಜ್ಜಿ ಆದ್ಮೇಲೆ ಎಂಜಾಯ್ ಮಾಡು ಅಂತ. ಹೌದಾ? ಹಾಂ ಹಾಂ, ಹೌದು ಬಿಡಪ್ಪ, ಆಯ್ತು. ಅಜ್ಜಿ ಆದ್ಮೇಲೆ ಮಾಡು. ಓಕೆ, ಅಜ್ಜಿ ಆದ್ಮೇಲೆ ಏನ್ ವಯಸ್ಸಾಗಿರುತ್ತೆ ಹೇಳ್ತೀರೋ. ಹೌದಾ? ಹಾಗಾದ್ರೆ ಅಜ್ಜಿರಾದ್ಮೇಲೆ ಮಾಡಂಗಿಲ್ಲ ಎಂಜಾಯ್ನ ಅಂತ ಹೇಳಿದಾರ ನಿನ್ಗೆ? ಮಾಡಂಗಿಲ್ಲ ಅಲ್ಲ ಮಾಮ್, ಅಲ್ಲಿ ಎಲ್ತೇ ಇರಲ್ಲ, ಇನ್ನೇನ್ ಮಾಡ್ತೀರಾ? ಎಲ್ತೇ ಇರಲ್ಲ? ಎಲ್ತ್ ಏನಾಗಿರುತ್ತೆ? ವಯಸ್ಸಾಗ್ಬಿಡ್ತು ಅಂತನಾ? ಶಕ್ತಿ ಇರಲ್ಲ ಪಾಪ. ಎನರ್ಜಿ ಇದ್ದಾಗ ಎಂಜಾಯ್ ಮಾಡಬೇಕು. ವಯಸ್ಸಾದ್ಮೇಲೆ ಒಂದು 50 ವರ್ಷ ಮೇಲಾದ್ಮೇಲೆ ಎಂಜಾಯ್ ಮಾಡೋಕ್ಕಾಗಲ್ಲ. ಯಾಕೆ? ಮಾಡ್ತಿದಾರಲ್ಲ ಎಲ್ಲರೂ 50 ವರ್ಷ ಮೇಲಾಗಿರೋರು ಕೂಡ. ಎಲ್ಲ ನೋವು. ನಿನ್ಗೆ ವಯಸ್ಸಾಗ್ಬಿಟ್ರೆ ಅವಾಗ 50 ವರ್ಷ ಆಗುತ್ತಲ್ಲ, ಏನು ಮಾಡ್ತೀಯ? ಮಲ್ಕೊಂಡಿರ್ತೀಯ? ಗ್ಲೂಕೋಸ್ನ? ಹಾಂ, ಅದು ಏನಾರು ಬಾಡಿ ಕಾಯಿಲೆ ಬಂದರೆ ತಾನೇ ಅದನ್ನ ಗ್ಲೂಕೋಸು ಎಲ್ಲ ಮೆಡಿಸಿನ್ ಎಲ್ಲ ತಗೊಳ್ಳೋ. ಸುಮ್ಮನೆ ಗ್ಲೂಕೋಸ್ ಹಾಕ್ಸ್ಕೊತೀಯ? ಏನು ಮಾಡೋಕ್ಕಾಗಲ್ಲ. ಇವಾಗ ಒಂದು ಮೆಟ್ಲತ್ತಿದ್ರು ನೋಡ್ತದೆ ಕಾಲು. ಮಕ್ಕಳು ನೋಡ್ಕೋತಾರ, ನೋಡ್ಕೊಳ್ಳಲ್ವೋ? ಒಟ್ಟಿಗೆ ನಿನ್ನ ಮಕ್ಳು ನಿನ್ನ ನೋಡ್ಕೋಬೇಕು ಅಂತ ಆಸೆ. ನಮ್ಮಪ್ಪ ನೋಡ್ಕೊಳ್ಳಲ್ಲ. ಆಮೇಲೆ ಬಿಟ್ಬಿಡ್ತಾರೆ ಅವ್ರ ಹೆಂಡತಿ ಬಂದ್ಮೇಲೆ. ಅಂದ್ರೆ ಹುಡುಗಿಯಾದ್ರೆ ಅವನು ಗಂಡನ ಮನೆಗೆ ಹೋಗ್ತಾನೆ. ನೀರು ಹಾಕ್ಬೇಕು ಗಿಡಕ್ಕೆ. ನಿನ್ನ ಮಾತು ಕೇಳ್ತಾ ನಂಗೆ ಎಲ್ಲ ಮರ್ತೋಯ್ತು. ಡೈರ ಹೂವು ನೋಡಿ ಇಲ್ಲಿ ಅವತ್ತು ಗೆಂಡೆ ಹಾಕಿದ್ದೆ, ಅದ್ರ ಗೆಡ್ಡೆ ಇತ್ತಲ್ಲ, ಅದನ್ನ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೂ ಗಿಡ ಹಾಕಬೇಕು. ಏನೋ ಸುಮಾರು ಹಂಗೆ ಪಾಟ್ಗಳೆಲ್ಲ ಖಾಲಿ ಐತೆ, ಅದನ್ನ ಹಾಕಬೇಕು ಇವಾಗ. ನೋಡಿ ಇದು ಹೆಂಗ್ ಬಳ್ಳಿ ಹಬ್ಕೊಂಡು ಹೋಗ್ಬಿಟ್ಟಿದೆ ಮಗ್ನ ಮೇಲಕ್ಕೆ, ಮೆಟ್ಲಿಗೆಲ್ಲ. ತುಂಬ ಹಬ್ಕೊಂಡು ಹೊಟ್ಟೋಗೈತೆ. ಇಲ್ಲಿ ನೋಡಿ, ಇಲ್ಲಿ ಒಣಗನೆ ಸೊಪ್ಪು ಎಷ್ಟು ಬಿಟ್ಬಿಟ್ಟೈತೆ ಅಂತ. ಮತ್ತೆ ನೋಡಿ ತುಂಬ ಚೆನ್ನಾಗಿ ಬಿಟ್ಬಿಟ್ಟೈತೆ ಒಣಗನೆ ಸೊಪ್ಪು ಕೂಡ. ಪಲ್ಯಕ್ಕೆಲ್ಲ ಕಿತ್ಕೋಬೋದು. ಏನೋ ತೋರಿಸ್ತೀನಿ ಅಂದಿಲ್ಲ, ಫರ್ಟಿಲೈಸರ್. ನೋಡಿ ಗೈಸ್, ತುಂಬಾ ಬಿಸಿಲಿದೆ. ಇವಾಗ ಗಿಡಕ್ಕೆ ನೀರು ಹಾಕಕ್ಕೆ ಬಂದಿದ್ವಿ ನನ್ನ ಮಗಳು ನಾನು. ಈ ಕುಂಬಳಕಾಯಿ ಎಲ್ಲ ಕಿತ್ಕೊಂಡಾಯ್ತು, ಮತ್ತು ಒಂದೇ ಒಂದು ಟೊಮೊಟೊ ಸಿಕ್ತು. ಅದ್ರ ಗಿಡನೂ ಸ್ವಲ್ಪ ಕಿತ್ಬಿಟ್ಟೆ. ನನ್ನ ಮಗಳು ಕೋಪ ಮಾಡ್ಕೊಂಡು ಬೈತಿದ್ದಾಳೆ. ಮತ್ತು ಅದ್ರ ಕಾಯಿಗಳು ಸ್ವಲ್ಪ ಕಿತ್ಕೊಂಡೆ. ಮತ್ತು ಅವರೆಕಾಯಿ ಒಂದಿಷ್ಟು ಸಿಕ್ತು ಅಷ್ಟೇ. ಅವರೆಕಾಯಿ ಜಾಸ್ತಿ ಸಿಕ್ಕಿಲ್ಲ ನನಗೆ ಇವತ್ತು, ಎಲ್ಲ ಮರ್ಸೋಗಿದೆ. ಅದು ಇವಾಗ ಚಿಗುರು ಹೂಗಳು ಬಿಡ್ತಾ ಇದೆ ಅವರೆ ಗಿಡ. ಸುಮಾರು ಗಿಡ ಕಿತ್ತಾಕ್ಬಿಟ್ಟೆ, ಯಾಕಂದರೆ ಫುಲ್ ಹಬ್ಬಿಟ್ಟು ಗಾರ್ಡನ್ನೆಲ್ಲ ಹಾಳು ಮಾಡಿಬಿಡುತ್ತೆ. ಬೇರೆ ಗಿಡಗಳೆಲ್ಲನೂ ನಾವು ಹಾಕಿದ್ರೆ ಅದ್ರ ಮೇಲೆ ಹೋಗಿ ಕೂತ್ಕೊಂಡ್ರೆ ಅದು ಗಿಡ ಥಿಕ್ನೆಸ್ ಚೆನ್ನಾಗಿ ಬರಲ್ಲ ಅಂಥೇಳಿ ಅದನ್ನು ಕಿತ್ಬಿಟ್ಟೆ. ಇವಾಗ ನೋಡಿ ಎಷ್ಟು ಕಾಯಿ ಬಿಡ್ತಿತ್ತು. ಯಶೋದಮ್ಮ ಪಾಪ ಮೊದಲೇ ಹೇಳ್ತು, ಅಕ್ಕ ಕೀಳಬೇಡಿ, ಅದು ತುಂಬ ಕಾಯಿ ಬರ್ತಾವಕ್ಕ, ಅದು ಯಾತಕ್ಕೆ ಕೀಳ್ತೀಯಾ ಅಂತ ಬೈತಾಯಿತ್ತು ನನಗೆ. ಆಗಿದ್ರೂ ಅಯ್ಯೋ ಯಶೋದಮ್ಮ, ಎಲ್ಲ ಗಿಡದ ಮೇಲೆ ಹಬ್ಕೊಂಡು ಹೋಗ್ಬಿಟ್ರೆ ಅದು ಗಿಡ ಚೆನ್ನಾಗಿರಲ್ಲ, ಎಲ್ಲ ಒಳಗಡೆ ಕೂತ್ಕೋಬೇಕೋಸ್ಕರ ಇವಾಗ ನೀರು ಹಾಕಬೇಕು. ತುಂಬ ಬಿಸಿಲಿದೆ. ನೋಡೋಣ, ಗಿಡ ಎಲ್ಲ ಒಣಕೋಬಿಡುತ್ತೆ ನೀರು ಹಾಕಿಲ್ಲ ಅಂದರೆ. ನೋಡಿ ಎಷ್ಟೊಂದು ಮೊಗ್ಗುಗಳೆಲ್ಲ ಕಟ್ಟಿದೆ ಅಂತ. ಎಲ್ಲ ವೈಟ್ ಫಂಗಸ್ಸು ಹಂಗೂ ಕೂಡ ಬರ್ತಾನೆ ಇರುತ್ತೆ. ಅದನ್ನೆಲ್ಲ ಅವಾಗವಾಗ ನೋಡ್ಕೋಬೇಕು. ಪೈಪ್ ನಲ್ಲಿಗೆ ಹಾಕೋ ಮಗ್ನೆ. ಎಲ್ಲ ಹಾಕಿದ್ಯಾ ನೋಡು? ಹಾಕಿಲ್ಲ. ಅಲ್ಲೋಗಿ ನಿಂತ್ಕೊಬಿಟ್ರೆ ಸುಮ್ಮನೆ ಗಾಳಿ ತಗೊಂಡು. ಬಿಸಿಲೈತೆ ಬಾ. ನೋಡಿ ಇಲ್ಲಿ ಇದು ಪಾಟ್ಗೆ ಹಾಕೋಣ ಅಂತ ಅಂದ್ಕೊಂಡೆ, ಹಾಕೋಕ್ಕೆ ಆಗಿಲ್ಲ, ಎಲ್ಲ ಒಣಗಿದೆ ಫುಲ್. ಪೈಪ್ ಹಾಕಿದ್ದೀನಿ ಅಂತ ಹೇಳ್ತೀಯ? ಪೈಪೇ ಹಾಕಿದೆ. ಡ್ರಮ್ ಎಲ್ಲ ಬಿಸಿಲಿಗೆ ಇಟ್ಬಿಟ್ಟು ನೋಡಿ ಹೆಂಗಾಗಿದೆ. ಒಂದು ಸೈಡ್ಗೆ ಹಿಂಗೆ ಉರಿಕೊಬಿಟ್ಟೈತೆ. ಈ ಸ್ಲಿಪ್ಪರ್ ಬಿಟ್ಬಿಡ್ತೀನಿ, ಇಲ್ಲಾಂದ್ರೆ ಫುಲ್ ಯಾವಾಗ್ಬಿಡುತ್ತೆ. ಆ ಸ್ಲಿಪ್ಪರ್ ಇಲ್ಲಿ ಇನ್ನೊಂದು ನನ್ನ ಹತ್ರ ಇದೆ. ನನ್ನ ಹತ್ರ ಇದೆ ಅಂದೆ. ಹೌದು, ಸಿಕ್ಕಾಕೋಗ್ಬಿಡ್ತೀವಿ. ನೀರು ಕಮ್ಮಿ ನೀರು ಬರ್ತಿದ್ಯಾ? ಕೆಳಗಡೆ ಇದಿಲ್ಲ, ಇದೆ ನೀರು ಬರ್ತಿಲ್ಲ. ಮ್ಯಾಮ್ ಹೌದು, ಅದು ಬರ್ತಾರ, ನೀರೇ ಕಮ್ಮಿ ಬರ್ತಿದೆ. ಇದು
ನೋಡಕ್ ಪ್ರೆಸರ್ ಇತ್ತು ಅಲ್ಲಿ ನೋಡಿ ನೀರು ಬರ್ತಾ ಇಲ್ಲ, ಕರೆಂಟ್ ಹೋಗಿದ್ಯೇನು. ಈಗ ಬಂತು ಮತ್ತೆ ಕರೆಂಟ್. ಹೋಗುತ್ತೆ ಬರುತ್ತೆ, ಹೋಗುತ್ತೆ ಬರುತ್ತೆ, ಹೋಗುತ್ತೆ. ನೋಡಿ ನಾನು ಮೇಲಕ್ಕೂ ಹಾಕ್ತೀನಿ ಇವಾಗ ನೋಡು. ಅಯ್ಯೋ 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 ಇಷ್ಟು ಪ್ರೆಸರ್ ಬರ್ಬೇಕು ನೀರು. ತುಂಬಾ ಬಿಸಿಲಲ್ಲ. ಹೌದು ನೋಡು ಅಮ್ಮ ಹಂಗೆ ಗಿಡ ಹಾಕೊಂಡು ಕುಂಬಳಕಾಯಿ ಬೆಳೀತಾರೆ. ನೀನು ಟೆರೆಸ್ ಮಾಡಿದಾಗ ನೀನು ಹಂಗೆ ನಾನು ಬೆಳೀತೀಯ? ಟೆರೆಸ್ ಎಲ್ಲ ಮಾಡಲ್ಲ. ಏಕೆ? ಏನಿದ್ರು ದೊಡ್ಡ ತೋಟ ತಗೊಬಿಡ್ತೀನಿ. ತೋಟನ? ತೋಟ ಮಾಡ್ತೀಯಾ? ಹಿಂಗೆ ಮಾಡಿಬಿಟ್ಟು ತೋಟ ತಗೊಂಡು ಸಿಗ್ತೀಯ? ಅಯ್ಯೋ, ಇಂಜಿನಿಯರಿಂಗ್ ಮಾಡಿದ್ರೆ ಎಲ್ಲರಿಗೂ ಕೆಲಸ ಸಿಗಲ್ಲ ಮಮ್ಮಿ. ಹೌದಾ ಮಮ್ಮಿ? ಸಿಕ್ಕವ್ರಿಗೆ ಅದೃಷ್ಟ, ಸಿಗ್ಲಿಲ್ಲ ಅಂದರೆ ಬಿಸ್ನೆಸ್ ಮಾಡಬೇಕು. ಬಿಸ್ನೆಸ್ ಮಾಡಿ ಸುಮ್ಮನೆ ಕುತ್ಕೋಬಾರ್ದು ಅಂದ್ಕೊಳ್ಳಿ. ಹೌದಾ? ಅದನ್ನೇ ನಂಬ್ಕೊಂಡು ಟ್ರೈ ಮಾಡಬೇಕು. ಅನ್ಕೊಳ್ಳಿ. ಸಿಗಲಿಲ್ಲ ಅಂದರೆ ಬಿಸ್ನೆಸ್ ಮಾಡಬೇಕು ಅಷ್ಟೇ. ಹೌದಾ? ನಮ್ದು ಅದೇ ಕಣಪ್ಪ, ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು. ಏನು ಬರುತ್ತೆ ಮಾಡ್ತೀಯ ಅವಕ್ಕೆ? ಏನು ಬರುತ್ತೆ ಅದನ್ನು ಮಾಡೇ ಮಾಡ್ತೀನಿ ಅಷ್ಟೇ. ನೋಡಿಲಿ ಕಳೆ, ನೋಡಿಲಿ ಹೆಂಗಿದೆ. ಅದನ್ನು ಒಟ್ಟಿಗೆ ಎಲ್ಲನೂ ಕೀಳ್ಬೇಕು ಬಿಡಿ. ಅದೇ ಒಂದು ಕಿತ್ರೆ ಆಗಲ್ಲ. ಎಲ್ಲಕ್ಕೂ ಎಷ್ಟಿದೆ ನೋಡಿ. ಕೊತ್ತಂಬರಿ ಬಿಂದಿದೆ ನೋಡಿಲಿ. ಬೆಳಿಲಿ ಬಿಡಿ. ಇಲ್ಲಿ ಕೊತ್ತಂಬರಿ. ಹಾ ಗಮ್ಮ ಇದೆ. ತುಂಬ ಆಯ್ತು ವಾಟರ್. ನೋಡಿ ಇಲ್ಲೂ ಒಂದು ಗಿಡ ಸಿಕ್ಕಾಯ್ತು. ಹೋಗೋದು ಕೀಳೋದು ಗಿಡನ ನಾವು. ಅದು ಕಿತ್ಬಿಟ್ಟು ಎಲ್ಗೋತೀರಾ? ಅಲ್ಲಿ ಹಾಕ್ತೀನಿ, ಅಲ್ಲಿ ನಡಿ ಆ ಕಡೆ. ನೀರು ಸುರಿದೋಗುತ್ತೆ. ಇಲ್ಲ ವೇಸ್ಟ್ ಏನು ಆಗಲ್ಲ. ಇಲ್ಲಿ ಇತ್ತಲ್ವಾ, ಇದಕ್ಕೆ ಹಾಕ್ತೀನಿ ನೋಡು ಗಿಡನ. ಇದನ್ನ ಓಕೆ, ಪ್ಲಾಂಟಿಂಗ್ ಮಾಡ್ತಿದ್ದೀರಾ? ಪ್ಲಾಂಟಿಂಗ್ ಮಾಡ್ತೀನಿ. ಅಲ್ಲಿ ನೋಡಿ ಎಲ್ಲಿ ಹಿಡಿದಿದ್ದಾರೆ ನಮ್ಮ ಪೈಪ್ನ. ಸುಮಾರು ಗಿಡ, ಸುಮಾರು. ಅಲ್ಲಿಗೂ ಹಾಕಬೇಕು, ಅಲ್ಲೂ ಗಿಡ ಹಾಕ್ಬೇಕು. ನೀರು ಬಿಟ್ಕೊಂಡು ಕೆಲಸ ಮಾಡಿದ್ರೆ ಆಗಲ್ಲ. ಇಲ್ಲ, ಎರಡು ಸ್ಟಾಪ್ ಮಾಡಬೇಕು ಒಂದು ಕೆಲಸನ. ಹೌದಾ? ನೋಡಿ ಇಲ್ಲಿ ಒಂದು ಪ್ಲಾಂಟ್ ಇದೆ. ಲೆಕ್ಕ ಅವೇ ಅವೇ ಇಲ್ಲಿ ನೋಡಿ, ಇಲ್ಲಿ ಬಿಡ್ತಾ ಇಲ್ಲ ಅದು ನಿಮ್ಮನ್ನ. ನಾನು ನಿನ್ನ ಬಿಟ್ಟು ಬರಲ್ಲ ರೀ. ಇದ್ರ ಗಿಡ ಇದೆ. ಏನು ಮಾಡ್ತಿದ್ದೀರಾ ಮಾಮ್? ನೋಡಿ ಇದು ಹುಲ್ ಕಿಳ್ತಾ ಇದೆ. ನಮ್ಮ ಮಮ್ಮಿನ ತುಳಸಿ ಗಿಡ ಅಂತ ಹೇಳಿದ್ಮೇಲೆ ಇಲ್ಲಿ ತುಳಸಿ ಗಿಡ ಕೊಡ್ತೀನಿ ಅಂದಿತ್ತು. ನಾನೇ ಕಿತ್ಕೊತಾ ಇದ್ದೀನಿ. ಓಕೆ, ಸ್ವಲ್ಪ ಅದು ನೀರಾಗಿ ಚಾವ ಆದರೆ ಆಮೇಲೆ ಕಿತ್ಕೋಬೋದು ಅದನ್ನು. ಓಕೆ, ಏನಕ್ಕೆ ಇದಕ್ಕಿದ್ದಂಥ ಸ್ಪೆಕ್ಸ್ ಯೂಸ್ ಮಾಡ್ತಿದ್ದೀರಾ? ಯಪ್ಪ ಏನು ತುಂಬ ಬಿಸಿಲಾಯಿತು. ಹಾಂ, ಏನಕ್ಕೆ ಇದಕ್ಕಿದ್ದಂಥ ಸ್ಪೆಕ್ಸ್ ಯೂಸ್ ಮಾಡ್ತಿದ್ದೀರಾ? ಇದ್ದಕ್ಕಿದ್ದಂತೆ ಇಲ್ಲ, ಡೈಲಿ ಮಾಡ್ತಿಲ್ಲ. ಅಲ್ಲ, ನೋಡೋರಿಗೆ ವಿಡಿಯೋದಲ್ಲಿ ಅನಿಸುತ್ತೆ ಏನಂತ. ಫಸ್ಟ್ ಟೈಮ್ ನೀವು ಸ್ಪೆಕ್ಸ್ ಯೂಸ್ ಮಾಡಿದ್ದೀರಲ್ಲ. ತಲೆನೋವಿಗೆ ಇದು. ತಲೆನೋವು ಹೊರಗಡೆ ಹೋಗ್ಲಿಕ್ಕೆ ಬೇರೆ. ನೋಡಿ, ಇಷ್ಟು ಚಿಕ್ಕ ವಯಸ್ಸಿಗೆ ಹಾಕ್ತೀನಿ. ತಲೆನೋವು ಬಂದಿದೆ. ಟೆನ್ಷನ್ಗೆ. ಟೆನ್ಷನ್. ಎಲ್ಲರೂ ಟೆನ್ಷನ್ ಕೊಡ್ತೀರಲ್ಲ. ನಾನಂತೂ ಕೊಡಲ್ಲಪ್ಪ. ನೀನು ಯಾರು? ನೀವೇ ಹೇಳ್ಬೇಕು ಯಾರು. ಯಾರೋ ಒಬ್ರು ಇದ್ದಾರೆ, ಅವರು ತುಂಬಾನೇ ಟೆನ್ಷನ್ ಕೊಡ್ತಾರೆ ಗೈಸ್. ನಮ್ಮ ಮನೇಲಿ ಒಬ್ರು ಇದ್ದಾರೆ. ಯಾರು ಮಮ್ಮಿ? ಅವರು ಪಾಪ ತುಂಬಾನೇ ಟೆನ್ಷನ್ ಕೊಡ್ತಾರೆ ನಮ್ಗೆ. ಒದ್ದೆ ಹೇಳಿ ಅವ್ರು ಹೆಂಗಿದ್ದಾರೆ ಅಂತ. ಹೆಸರೆಲ್ಲ ಹೇಳ್ಬಾರ್ದು. ಹೌದಾ? ಡೌಟ್ ಆಗಿಬಿಡುತ್ತೆ ಆಮೇಲೆ ನೀವು ಹಿಂಗೆಲ್ಲ ಇದು ಹೇಳ್ಬಿಟ್ರಿ. ಯಾರು ಅಂತ ಡೌಟ್ ಏನಾಗಲ್ಲ. ಡೌಟ್ ಯಾಕೆ? ನಾನೇ ಅಂತ. ಡೌಟ್ ಆಗೋದು ನಾನೇ ಅಂತ ಹೇಳ್ಬಿಡ್ತಾರೆ. ನೀನೇ ಅಂತಾನ? ಹಾಂ, ಪಾಪ ಭಯ ನಿನಗೆ. ಅಮ್ಮ ಬೈತಾರೆ ಅಂತ ಭಯ. ನೋಡಿ ನೀನು ಹೂ ಬಿಡ್ಸಿರೋದು, ಹಿಡ್ಕೊ. ನೀವು ನನ್ನ ಜೊತೆ ಇದ್ರಿತಾನೆ, ಏನ ಇಬ್ಬರು ಸೇರಿಸ್ಬಿಡ್ಸಿರೋದು. ನೀವು ಮುಂದೆ ಹೋದ್ರೆ ನಾನೇನು ಮಾಡಿ. ನೋಡಿ ನಮ್ಮ ಅಮ್ಮ ಗಾಯ್ಸ್ ಏನಾದರೂ ಒಂದು ಮಾಡ್ತಿರ್ತಾರೆ. ಒಟ್ಟಿನಲ್ಲಿ ನೀರಂತೂ ಕರೆಕ್ಟಾಗಿ ಹಾಕಿ. ಒಂದು ಏನಪ್ಪ ಅದು ಟೊಮೆಟೊ ಗಿಡನ ಕಿತ್ತಿ ಎಸ್ತಿ ಮತ್ತೆ ಬೇಗ ಬೇಗ ಕೆಲಸ ಮಾಡಿ. ಆಯ್ತು, ಬೇಗ ಬೇಗ ಕೆಲಸ ಮಾಡ್ತೀನಿ. ಓಕೆನಾ? ಓಕೆ ಓಕೆ. ಉಪ್ಸಾರು ಸೊಪ್ಪು ನೋಡಿ, ಉಪ್ಸಾರು ಸೊಪ್ಪು ಸಿಕ್ತು ನನಗೆ.
ಅಲ್ಲಿ ಸ್ವಲ್ಪ ಸಿಕ್ಕಿದೆ ಅಲ್ಲ, ಸಾಕು ಬಿಡಿ. ಒಳಗಡೆ ಹಾಕ್ಬೇಡ, ನಿಮ್ಮೊಬ್ಬರಿಗೆ ಪಲ್ಯ ಆಯ್ತದೆ. ಇವತ್ತು ಪ್ಲಾಂಟ್ಸ್ಗಳಿಗೆ ಒಳ್ಳೆ ನೀರು. ಅಮ್ಮ ಒಳ್ಳೆ ನೀರು ಹಾಕ್ಬಿಡ್ತಾರೆ ಅಮ್ಮ. ನಾನು ಇಷ್ಟೆಲ್ಲ ಹಾಕೋದೇ ಇಲ್ಲ. ನಂಗೆ ಗೊತ್ತು ನೀನು ಹಾಕಲ್ಲ ಅಂತ. ನೀನು ಹಾಕಲ್ಲ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ನೋಡು, ಕುಂಬಳಕಾಯಿಗೆ ಹಾಕ್ತಾ ಇದ್ದೀನಿ ನೋಡಲ್ಲಿ. ಕುಂಬಳಕಾಯಿ ನೀವು ಇಷ್ಟರ ಮಟ್ಟ ನೀರು ಹಾಕಿದ್ರೆ ಅಷ್ಟರ ಮಟ್ಟ ಆಗುತ್ತೆ. ವಾ, ನೀವು ನೀರು ಹಾಕಿದ್ರೆ ಆ ಚಿಕ್ಕಕ್ಕಿರೋದು ಇಷ್ಟು ದೊಡ್ಡ ಆಗುತ್ತೆ ಅಂತ. ನೋಡಿ, ತಗೋ ಹಿಡ್ಕೊಂಡು ಹಾಕಿ. ಹೂ ಹಾಕಿದ ಅಲ್ಲಿಗೆ ಇಲ್ಲ. ಈಗ ಮೆಣಸಿ ಗಿಡ ನಾನು ಹೊರಗಡೆ ಈಗ ಮೆಣಸಿಕಾಯಿನೇ ತಗೋತಿಲ್ಲ. ಯಾಕಂದ್ರೆ ಇಲ್ಲೇ ಬರ್ತಿದ್ಯಲ್ಲ, ಅದಕ್ಕೆ ಚೆನ್ನಾಗಿ ಗೊಬ್ಬರ ನೀರುಗಳು ಹಾಕಂಡ್ರೆ ಇಲ್ಲೇ ಬರುತ್ತೆ. ಅಂದ್ರೆ ಗ್ಯಾಸ್ಟ್ರಿಕ್ ಅಲ್ವಾ, ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಚಿಕ್ಕದು. ಅವಾಗ ತುಂಬಾ ಮೆಣಸಿನ್ಕಾಯಿ ತಿಂತಿದ್ದೆ, ಮಾರ್ಕೆಟ್ ಇಂದ ತುಂಬಾನೇ ಮೆಣಸಿನ್ಕಾಯಿ ತರ್ತಿದ್ದೆ, ಹಸಿ ಮೆಣಸಿನ್ಕಾಯಿನ. ಇವಾಗ ಜಾಸ್ತಿ ತರ್ತಿಲ್ಲ. ಯಾಕಂತಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಣ ಮೆಣಸಿನ್ಕಾಯಿನೇ ಹಾಕ್ತಾ ಇದ್ದೀನಿ. ಓಕೆ, ಹೂವು ಇಲ್ಲ ಇಲ್ಲಿ ಯಾಕೆ ಇಟ್ಟಿದ್ದೀನಿ ಹೇಳಿ, ಹೌಸ್ ಬಿಟ್ಟಿದ್ದೀನ ಗಿಡ. ಓಕೆ, ಫ್ಲವರ್ ಬಿಟ್ಟಿನ ಅದೇ ಯಾಕೆ ಅಂತಂದ್ರೆ ಗಾಳಿಗೆ ಹೂವು ಎತ್ಕೊಂಡು ಓಡ್ಬಿಡುತ್ತೆ ಅಂತ. ಮರೆಯಲ್ಲಿದ್ರೆ ಗಿಡದ ಮರೆಯಲ್ಲಿ ಗಿಡಗಳಿಗೆ ಮಾತ್ರ ಆಗುತ್ತೆ ಅಷ್ಟೇ. ಮೇಲಕ್ಕೆ ಈ ತರ ಹಾಕಿದ್ರೆ ಗಿಡಗಳೆಲ್ಲ ಹಸಿರಾಗಿರುತ್ತೆ. ಯಾಕಂತಂದ್ರೆ ಅದು ಗೆಡ್ಡೆಗೆ ಹಾಕ್ತಿವಲ್ವಾ ನೀರ್ನ, ಸ್ವಲ್ಪ ಮೇಲಕ್ಕೂ ಹಾಕ್ಬೇಕು ಬಿಸಿಲಿದ್ದ ಟೈಮಲ್ಲಿ. ಗಿಡ ನೀನು ಹೇಳ್ದಲ್ಲ ಅಮ್ಮ ಇದ್ ಮಾಡಬೇಡಿ ಅಂತ, ಅದಕ್ಕೆ ನೋಡಿ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಒಂದು ನೀರು ತುಂಬಿಸ್ಬಿಡಿ ಮಮ್ಮಿ, ಸಾಕು ಆಫ್ ಮಾಡೋಗಿ. ಇಷ್ಟ್ರ ಮಟ್ಟಿಗೆ ನೀರು ತುಂಬಿಸ್ತಾರ ಅಯ್ಯಪ್ಪ. ಇಷ್ಟ್ರ ಮಟ್ಟಿಗೆ ಅಂದ್ರೆ ಎಷ್ಟ್ರ ಮಟ್ಟಿಗೆ ಹೀಗೆ ಹಾಕ್ಬೇಕು ನೀರು, ಗಿಡಕ್ಕೆ ನೀರ್ನ. ನಿನ್ನಂಗ ಒಂದ್ ಚೂರು ಹಿಂಗೆ ಅಂದ್ಬಿಟ್ಟು ಬಂದ್ಬಿಡ್ತಾರ. ಈ ದಿನ ಏನು ಹಾಕಲ್ವಲ್ಲ. ಓಕೆ, ಎಷ್ಟು ದಿನಕ್ಕೊಂದ್ಸಲ ಹಾಕೋದು ಹೇಳು ನಾವು ನೀರ್ನ? 3 days ಒಂದ್ಸಲ. ಹೌದಾ? 3 ದಿನ. ಹೌದು, 3 ದಿನ. ನೀನು ಹಾಕಿ 4 ದಿನನೇ ಆಗಿದೆ ನೀರ್ನ. ರಾತ್ರಿ ರಾಣಿ ನೋಡಿ ಯಾವ ತರ ಕಲರ್ ಬಂದ್ಬಿಟ್ಟು. ಬಿಸ್ಲು ಮಮ್ಮಿ ಹೋಗಿ ನಾನು ಮಾಡಲ್ಲ. ಮಾಮ್, ನೀರೆಲ್ಲ ಹರಿಸ್ತಿದ್ದೀರಲ್ಲ, ಸ್ನಾನ ಮಾಡ್ಕೊಬಿಡಿ. ಗಿಡಗಳಿಗೆ ಇದೊಂದು ಸ್ವಲ್ಪ ಆಫ್ ಮಾಡಿ ನಲ್ಲಿನ, ಅದು ಕಸ ಕೊಡ್ಬೇಕಲ್ಲ. ಬಿಸಿಲು ಬೆನ್ನಿಗೆ ಚುರು 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 ಅಂದ್ಬಿಟ್ಟು ಬಿಸಿಲು ಬಿಸಿಲಲ್ಲ ಅದಕ್ಕೆ. ಎಲ್ಲ ಎತ್ಕೊಳ್ಳಿ. ಇದು ಒಣಗನೆ ಸೊಪ್ಪು ಸಿಕ್ಕೈತೆ ನನಗೆ. ನೋಡು, ಇದು ಒಣಗನೆ ಸೊಪ್ಪು ಇನ್ನೂ ಐತೆ. ಇನ್ನೊಂದ್ಸಲ ಬಿಡಿಸ್ಕೊಳ್ಳೋಣ, ಅದು ಜಾಸ್ತಿ ಇರುತ್ತೆ. ಮನೇಲಿ ಸೊಪ್ಪಿದೆ ಅಲ್ವಾ ಸ್ವಲ್ಪ. ಹೌದು, ಅದಕ್ಕೆ ಜಾಸ್ತಿ ಆದ್ಮೇಲೆ ಬಿಡಿಸ್ಕೊಳ್ಳೋಣ. ನೋಡಿ, ಗಿಡ ಕಿತ್ಕೊಂಡಿದ್ದೀನಿ. ತುಳಸಿ ಗಿಡ, ತುಳಸಿ ಹಾಕ್ಬೇಕಲ್ಲ ಅದಕ್ಕೆ. ಕುಂಬಳಕಾಯಿ. ಸರಿ ಹೋಯ್ತು. ಬೇಕಮ್ಮ ಕುಂಬಳಕಾಯಿ. ಕೆಜಿ ಎಷ್ಟು? ಕೆಜಿ 30 ರೂಪಾಯಿ ಅಮ್ಮ. ಬೇಕಾ? ಬೇಡ ಬಿಡಿ. ಬೇಡವಾ? ಓಕೆ, ಬನ್ನಿ. ಬಾಯ್. ನೋಡಿ, ನಮ್ಮಮ್ಮ ಸಾಹಸ ಮಾಡ್ತಿದ್ದಾರೆ. ಬಿದ್ಗಿದ್ದು ಹೋಗ್ಬಿಟ್ರೆ ಆಮೇಲೆ. ಹೋಗ್ತಾ ಇದ್ದೀನಿ. ಸರಿ, ಹುಷಾರಾಗು. ಕೆಳಗಡೆ ಎತ್ಕೊಡು. ನಾನು ನೀವ ಮಾಡಿರೋದು. ಈ ಹೂ ಬಿಡಿಸ್ಕೊಂಡು ಇದನ್ನೆಲ್ಲ ಕಿತ್ಕೊಂಡು ಡೋರ್ ಹಾಕ್ಬಿಟ್ಟು ಬಾಬಾ. ಓಕೆ, ಬಾಯ್.
ನೋಡಿ ಗೈಸ್, ನಮ್ದು ಗಾರ್ಡನ್ ಟೆರೇಸ್ ಅಲ್ಲಿ ಎಷ್ಟೊಂದಿದೆ. ಓಕೆ, ಸ್ನಾನಕ್ಕೆ ಹೋಗಿ.